ಚಿಕ್ಕೋಡಿ ಪಟ್ಟಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ 14,48 ಲಕ್ಷ ರು ಅನುದಾನ. ಶಾಸಕ ಗಣೇಶ್ ಹುಕ್ಕೇರಿ. ಚಿಕ್ಕೋಡಿ ಪಟ್ಟಣದಲ್ಲಿ ವಿವಿಧ ವಾರ್ಡ್ಗಳಲ್ಲಿ ರಸ್ತೆ, ಚರಂಡಿ ಹಾಗೂ ಇನ್ನಿತರ ಮೂಲಭೂತ ಸೌಲಭ್ಯ ಕಾಮಗಾರಿಗಳನ್ನು ಕೈಗೊಳ್ಳಲು ಸರ್ಕಾರದಿಂದ 14,48 ಲಕ್ಷಗಳ ಅನುದಾನ ಮಂಜೂರಾತಿ ಮಾಡಿಸಲಾಗಿದೆ ಎಂದು ಶಾಸಕ ಗಣೇಶ್ ಹುಕ್ಕೇರಿ ಹೇಳಿದರು. ಚಿಕ್ಕೋಡಿ ಪಟ್ಟಣದ ಜಾರಿಗಲ್ಲಿ, ವಿಠಲ ದಾಮೋದರ ನಗರ, ಆರ್ಕೆ ಕಾಲೋನಿ, ಸಾಯಿ ಮಂದಿರ, ಹುಡುಕೋ ಕಾಲೋನಿ, ಬಸವೇಶ್ವರ ನಗರದಲ್ಲಿ ಸುಮಾರು 3 ಕೋಟಿ ರು ಅನುದಾನದಲ್ಲಿ ಮಂಜೂರಾದ ರಸ್ತೆ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾಧ್ಯಮಗಳ ಜೊತೆಗೆ ಮಾತನಾಡಿ, ಅವರು ಚಿಕ್ಕೋಡಿ ಪಟ್ಟಣದ ಅಭಿವೃದ್ಧಿಗೆ ನಾನು ಹಾಗೂ ವಿಧಾನ ಪರಿಷತ್ ಹಾಗೂ ಕರ್ನಾಟಕ ಸರ್ಕಾರದ ನವದೆಹಲಿಯ ವಿಶೇಷ ಪ್ರತಿನಿಧಿಯಾದ ಪ್ರಕಾಶ್ ಹುಕ್ಕೇರಿ ಇವರ ವಿಶೇಷ ಪ್ರಯತ್ನದಿಂದ ಚಿಕ್ಕೋಡಿ ಪಟ್ಟಣದಲ್ಲಿ ಸಾರ್ವಜನಿಕರ ಹಾಗೂ ವಾರ್ಡ್ ಸದಸ್ಯರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಅನುದಾನ ಮಂಜೂರಾತಿ ಮಾಡಲು ಕೋರಿದ ಪ್ರಯುಕ್ತ ಸರ್ಕಾರದಿಂದ 14,48 ಲಕ್ಷ ಅನುದಾನ ಮಂಜೂರಾತಿ ಮಾಡಿಕೊಂಡು ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ತಿಳಿಸಿದರು. ಮುಂದಿನ ದಿನಗಳಲ್ಲಿ ಚಿಕ್ಕೋಡಿ ಪಟ್ಟಣದ ವಾರ್ಡ್ ನಂಬರ್ 4 ರಲ್ಲಿ ಬರುವ ಸಾರ್ವರ್ಕರ್ ನಗರದಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ 57 ಲಕ್ಷ ರು, ವಾರ್ಡ್ ನಂಬರ್ 13 ಮತ್ತು 21 ರಲ್ಲಿ ಬರುವ ಹಾಲಟ್ಟಿ ಮತ್ತು ಗಣೇಶ ನಗರದಲ್ಲಿ ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ 67 ಲಕ್ಷ, ವಾರ್ಡ್ ನಂಬರ್ 22 ರಲ್ಲಿ ಬರುವ ಹರಿನಗರ ಮತ್ತು ಮಹಾವೀರ ನಗರದಲ್ಲಿ ರಸ್ತೆ ಕಾಮಗಾರಿಗೆ 54 ಲಕ್ಷ ರೂಪಾಯಿ, ವಾರ್ಡ್ ನಂಬರ್ 22 ರಲ್ಲಿ ಬರುವ ಹೊಸ ಪುರಸಭೆ ಕಾರ್ಯಾಲಯದ ಹತ್ತಿರ ಮತ್ತು ಕವಟಗಿ ಮಠ ನಗರದಲ್ಲಿ ರಸ್ತೆ ಕಾಮಗಾರಿಗೆ 63 ಲಕ್ಷ, ವಾರ್ಡ್ ನಂಬರ್ 4 ರಲ್ಲಿ ಬರುವ ಹೊಸಪೇಟ ಗಲ್ಲಿ, ಜಾರಿಗಲ್ಲಿಯಲ್ಲಿ ರಸ್ತೆ ನಿರ್ಮಾಣಕ್ಕೆ 21 ಲಕ್ಷ ರು ಹಾಗೂ ವಾರ್ಡ್ ನಂಬರ್ 18 ಮತ್ತು 21 ರಲ್ಲಿ ಬರುವ ಭೀಮಾ ನಗರದಲ್ಲಿ ರಸ್ತೆ ಚರಂಡಿ ಕಾಮಗಾರಿಗಾಗಿ 50 ಲಕ್ಷ ಮಂಜೂರಾಗಿದೆ. ಅದೇ ರೀತಿ ಚಿಕ್ಕೋಡಿ ಪಟ್ಟಣದ ಪ್ರಮುಖ ಬಸವೇಶ್ವರ ವೃತ್ತದಲ್ಲಿ ಫುಟ್ಪಾತ್, ಟ್ರಾಫಿಕ್ ಸಿಗ್ನಲ್ ಹಾಗೂ ವಿದ್ಯುತ್ ಬೀದಿ ದೀಪ ಅಳವಡಿಸಲು 4.87 ಕೋಟಿ ರು ಹಾಗೂ ಚಿಕ್ಕೋಡಿ ಪಟ್ಟಣದ ಬಸ್ ನಿಲ್ದಾಣದಿಂದ ಹಳೆ ಪುರಸಭೆ ಕಾರ್ಯಾಲಯದವರೆಗೆ ಹಾಗೂ ಕೆಸಿ ರಸ್ತೆಯಿಂದ ಮುಧೋಳ್ ನಿಪ್ಪಿಣಿ ರಸ್ತೆಯವರೆಗೆ ಫುಟ್ಪಾತ್ ರಸ್ತೆ ಹಾಗೂ ವಿದ್ಯುತ್ ಕಾಮಗಾರಿಗಳಿಗೆ 2 ಲಕ್ಷ ಕೋಟಿ ರು ಅನುದಾನ ಮಂಜೂರಾತಿ ಪಡೆಯಲಾಗಿದ್ದು, ಶೀಘ್ರದಲ್ಲಿಯೇ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗುವುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ರಾಮಮಾನೆ ಪ್ರಭಾಕರ್ ಕೋರಿ, ನರೇಂದ್ರ ನಿರ್ಲೇಕರ್ ಹಾಗೂ ಮಾಜಿ ಸದಸ್ಯರಾದ ಶ್ಯಾಮ ರೇವಡೆ, ಗುಲಾಬ ಭಗವಾನ್, ಅನಿಲ್ ಮಾನೆ, ಸಾಬೀರ್ ಜಮದಾರ್, ವರ್ಧಮಾನ್ ಸದಲಗೆ, ಪ್ರವೀಣ್ ಕಂಬಾಳೆ, ಸಂತೋಷ್ ಜೋಗಳೆ, ವಿಶ್ವನಾಥ್ ಕಾಮಗೌಡ, ಅಜಯ್ ಕವಟಗಿಮಠ, ಸತೀಶ್ ಕುಲಕರ್ಣಿ, ಚಿದಾನಂದ್ ನವಲಿಹಾಳ್, ಸಂದೀಪ್ ಶೇರಖಾನೆ, ರೂಪೇಶ್ ನೂಲಿ, ಸುರೇಶ್ ಕಾಳಿಂಗ, ಸಚಿನ್ ಕಪ್ಪಲಿ, ಸಾಗರ್ ಪಾಮದೇನಿ, ಫಿರೋಜ್ ಕಲಾವಂತ, ವಿಶಾಲ ಶಿಂದೆ, ಮುಖ್ಯಾಧಿಕಾರಿ ಜಗದೀಶ್ ಇಟಿ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. मेहबूब नगर का बॉर्डर है और इसको गैबन प्लाट और कड़कर की कॉलोनी, यहाँ पर रोड, सीसी रोड, डामर रोड करने को सिर्फ 56 लाख रुपए दिए हैं. हम सब हमारे वार्ड के हमारे जिम्मेदारों की तरफ से और शुक्रिया अदा करते हैं. और इतना कर बाद में और प्रकाश शुक्र साहब और गणेश शुक्र साहब जी भी क्या बोले हैं, परसों भी इस टाइम को भी और अभी भी बोले, और तुमने क्या काम पड़ता है, क्या कम है सो बोलो, और एक 10 करोड़ रुपए लाभो देता हूँ को बोले 10-20 करोड़ रुपए के डेवलपमेंट वर्क लाता हूँ कहीं हाइट, उसके अंदर हमारे वार्ड में हमारे समाज के लोगों को मदद और सब समाज के लोगों को काम डालते कर को बोले. खासकर हमारे एरिया में अभी क्या भी बचा रहेगा तो बोलो को काम करते कर को बोले. तो ये इतना सब हमारे वार्ड पर हमारे लोगों को इतना काम करने का हमें सब हमारे जमात और जिम्मेदारों की तरफ से तहे दिल से उनका शुक्रिया अदा करते हैं. ಬೆಳಗ್ಗೆದಿಂದ ಸುಮಾರು ಒಂದು 5-6 ವಾರ್ಡ್ದಲ್ಲಿ ಪೂಜಾವನ್ನು ಮಾಡಿ ಅಮೃತ್ 2ರಲ್ಲಿ ಸುಮಾರು 17 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸ ನಡೀತಾ ಇದೆ. ವಿಶೇಷ ಅನುದಾನ ಸನ್ಮಾನ್ಯ ಮುಖ್ಯಮಂತ್ರಿಯವರು ಕೊಟ್ಟಿದ್ದ 14 ಕೋಟಿ ರೂಪಾಯಿದಾಗ ಇವತ್ತು ಅಭಿವೃದ್ಧಿ ಕೆಲಸ ನಡೀತಾ ಇದೆ. ಬೆಲ್ಟಲ್ಲಿ ಈಗಾಗಲೇ ಟೆಂಡರ್ ಕರೆದ ಸುಮಾರು 5 ಕೋಟಿ ರೂಪಾಯಿ ಅನುದಾನ ಕೊಟ್ಟಿವು. ಶ್ಯಾಮ್ ಅವ್ರು ಹೇಳಿದ್ರು ಮೈನಾರಿಟಿ ಕಾಲೋನಿ ಡೆವಲಪ್ಮೆಂಟಿಗೆ ಈಗಾಗಲೇ 5 ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದೀವಿ. ಇಷ್ಟೆಲ್ಲ ಅನುದಾನ ಕೊಡಬೇಕಾದ್ರೆ ಇವತ್ತು ಸ್ವಿಮ್ಮಿಂಗ್ ಪೂಲ್ ಮುಂಚೆ ನಾವು ಏನು ಪ್ರಾರಂಭ ಮಾಡಿದ್ದು ಕೋವಿಡ್ ನಂತರ ಆದಮೇಲೆ ಸ್ವಲ್ಪ ತೊಂದರೆದಿಂದ ಬಂದಿತ್ತು, ಮತ್ತು ಅದನ್ನು ಪುನಃ ಪ್ರಾರಂಭ ಮಾಡಿ ಮಕ್ಕಳಿಗೆ ಇವತ್ತು ಸ್ವಿಮ್ಮಿಂಗ್ ಕಲಿಯಕ್ಕೆಲ್ಲ ಅವಕಾಶ ಮಾಡಿಸ್ಕೊಟ್ಟಿದ್ದೆವು. ಇವತ್ತು ಈ ಭಾಗದ ಶಾಸಕರಾಗಿ ನಾ ಚಿಕ್ಕೋಡಿ ಎಲ್ಲ ಸಂಬಂಧ ಜನತೆಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೀನಿ. ವಿಶೇಷ ಅಂದರೆ ಹಿರಿಯರಾದ ಪ್ರಕಾಶಣ್ಣ ಹುಕ್ಕೇರಿ ಅವ್ರ ನೇತೃತ್ವ ಅವ್ರು ಏನು ಅಭಿವೃದ್ಧಿ ಮಾಡ್ಕೊಂಡು ಬಂದಿದ್ದಾರೆ. ಪ್ರತಿಯೊಬ್ಬರು ನಮ್ಮ ಸದಸ್ಯರಾಗಲಿ, ನಮ್ಮ ಯಾರು ಇವತ್ತು ಕಾರ್ಯಕರ್ತರದು ಹೋಟೆಲರು, ನಮ್ಮ ಗುರಿ ಅಂದ್ರೆ ಅಭಿವೃದ್ಧಿ ಅಂದ್ರೆ ಪ್ರಕಾಶಣ್ಣ ಹುಕ್ಕೇರಿ ಮತ್ತು ನಾನು ನಮ್ಮ ಕಡೆಯಿಂದ ಏನು ಸಾಧ್ಯತೆ ಇವತ್ತು ಸರ್ಕಾರದಿಂದ ಇಲ್ಲಿ ಅನುದಾನ ತಂದ ಇಲ್ಲಿ ಅಭಿವೃದ್ಧಿ ಮಾಡಕತ್ತೀವಿ. ಮುಂದಿನ 2-3 ತಿಂಗಳಲ್ಲಿ
ಇನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರು ಇವತ್ತೇನು ನಮ್ಗೆ 50 ಕೋಟಿ ರೂಪಾಯಿ ಡೆವಲಪ್ಮೆಂಟ್ ಅನುದಾನ ಕೊಟ್ಟಿದ್ರು. ಚಿಕ್ಕೋಡಿಗೆ ಇನ್ನೂ ಯಾವ್ಯಾವ ಕಾಲೋನಿ ಉಳಿದಾವೆ ಇದು ಅನುದಾನ ಇವತ್ತು ಏನು ಪ್ರಗತಿ ಹಂತದಾಗೈತಿ. 2ನೇ ಕಂತದಾಗ 20 ಕೋಟಿ ರೂಪಾಯಿ ವಿಶೇಷ ಅನುದಾನ ನಾನು ಚಿಕ್ಕೋಡಿಗೆ ಕೊಟ್ಟ. ಇವತ್ತು ಚಿಕ್ಕೋಡಿ ಸುಂದರವಾಗಿ ಮಾಡಿ ಮತ್ತು ಸ್ವಿಮ್ಮಿಂಗ್ ಪೂಲ್ ಜೋಡಿ ಫ್ರೀ ಪಾರ್ಕು ಕೂಡ ಇವತ್ತು 2 ಕೋಟಿ ರೂಪಾಯಿ ಅನುದಾನ ಕೊಟ್ಟಿವಿ. ಅದು ಟೆಂಡರ್ ಆಗಿ ಅದು ಕೆಲಸ ಬಹುತೇಕ ಮುಂದಿನ ವಾರದಾಗ ಪ್ರಾರಂಭ ಮಾಡ್ತಾರೆ. ಇವತ್ತು ಚಿಕ್ಕೋಡಿಗೆ ಏನೇನು ರಿಕ್ವೈರ್ಮೆಂಟ್ ಐತಿ ನಾನಾಗಲಿ ನಾನು ಎಲ್ಲ ಕಾರ್ಯಕರ್ತರು ನಮಗೇನು ಬೆನ್ನಿಲ್ಲದರು ಯಶಸ್ವಿ ಮಾಡಿ ತೋರಿಸಿದ್ದು ನಮ್ಮ ಗುರಿ. ಈ ಸ್ವಿಮ್ಮಿಂಗ್ ಪೂಲ್ ಸಂಬಂಧ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಕೂಡ ಹೆಚ್ಚಿನ ಇವತ್ತು ಅವ್ರ ಕಾಳಜಿ ವಹಿಸಿ ನಾವು ಪ್ರಭಾಕರ್ ಕೋರಿ ಅವರ ಮತ್ತು ಅಸಿಸ್ಟೆಂಟ್ ಕಮಿಷನರ್ ಹೆಚ್ಚಿನ ಕಾಳಜಿ ವಹಿಸಿ ಆ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಅಭಿನಂದಿಸ್ತೀವಿ. 17 ಸಾಲಿನಲ್ಲಿ ನಾವು ಈ ಈಜುಗಳನ್ನು ಪ್ರಾರಂಭ ಮಾಡಿದ್ವಿ. ಅದು ಪುನಃ ಒಂದು ಕಾಂಟ್ರಾಕ್ಟರ್ ವತಿಯಿಂದ ಅದೇ ಪುನಃ ಕಾಂಟ್ರಾಕ್ಟರ್ ದಿವಸ ಬಂದಿದ್ದಾರೆ. ಟ್ರೈನಿಂಗ್ ಅವನ ಹೆಸರು ಅವಾರ್ಡ್ ವಿನರು. ಆಗ ಆ ಪುನಃದಲ್ಲಿ ಸಾಕಷ್ಟು ಸ್ವಿಮ್ಮಿಂಗ್ ಪೂಲ್ ಇದು ಮ್ಯಾನೇಜರ್ ಇದ್ದಾನೆ. ಅವನ ವತಿಯಿಂದ ನಾವು ಈಗ ಸ್ಟಾರ್ಟ್ ಮಾಡಿದ್ದೀವಿ. ಯಾಕಂದರೆ ಈಗ 2 ವರ್ಷದಿಂದ ಕರೋನಾ ಸ್ಟಾರ್ಟ್ ಆದಾಗಿಂದ ಇದು ಸ್ವಿಮ್ಮಿಂಗ್ ಪೂಲಲ್ಲಿ ಯಾರು ಬರಲಿಲ್ಲ. ಹಂಗೆ 4-5 ವರ್ಷ ಆಯಿತು ಸ್ವಿಮ್ಮಿಂಗ್ ಪೂಲ್ ಸ್ಟಾಪ್ ಆಗಿದೆ. ಹೀಗೆ ಮಾನ್ಯ ನಮ್ಮ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಶ್ರೀ ಗಣೇಶನ ಹುಕ್ಕೇರಿ ಅವರು ಇದನ್ನು ಚಾಲನೆ ಕೊಟ್ಟಾಗ ಅದರಲ್ಲಿ ಅಡಿಷನಲ್ ಕಮಿಷನರ್ ಸಾಹೇಬರು ಅದು ಡೈಲಿ ಮುಂಜಾನೆ ಬಂದು ಇನ್ಸ್ಪೆಕ್ಷನ್ ಮಾಡಿ ಎಲ್ಲೆಲ್ಲಿ ಕಲರ್ ಬೇಕು, ಯಾವ ಬೇಕು, ಮಕ್ಕಳಿಗೆ ಯಾವ ನೀರು ಬೇಕು, ಚಿಕ್ಕೋಡಿ ಮಕ್ಕಳಿಗೆ ಇಲ್ಲಿ ಏನೇನಾಗಬೇಕು ವಿಸಿಟ್ ಕೊಟ್ಟು ಅವರು ಸಹಕಾರ ತುಂಬ ಕೃತಜ್ಞತೆಗಳನ್ನು ಹೇಳ್ತೀನಿ. ಅದರಲ್ಲಿ ಈ ಮಕ್ಕಳು ಪ್ರತಿ ದಿವಸ ಹೀಗೆ ಒಂದು 60 ರೂಪಾಯಿ ಉಳಿತಾರೆ. ಯಾಕಂದ್ರೆ ಅವ್ರ ಉಪಜೀವನ ಸಲುವಾಗಿ ಅಲ್ಲಿಂದ ಪುನಃ ನಿಮ್ಗೆ ಬಂದಿದ್ದಕ್ಕೆ ಆದರೆ 100 ರೂಪಾಯಿ ಇದಕ್ಕಂತ ಬಂದರೆ ಅದನ್ನು ತಗೋಲ್ಲ. 60 ರೂಪೀಸ್ ಪರ್ ಅವರ್ ಟ್ರೈನಿಂಗ್ ಇದೆ. ಮತ್ತು ಹೆಣ್ಣುಮಕ್ಕಳು ಸಂಜೀವತೆ ಟೈಮಿಂಗ್ ಇದೆ. ಮತ್ತು ಜಿಮ್ಮದು ವ್ಯವಸ್ಥೆ ಇದೆ. LP ಅವರು ಮತ್ತು MLA ಅವರು ಜವಾಬ್ದಾರಿ ತಗೋತಾರೆ. ಮೇಲ್ಗಡೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಟೈಮಿಂಗ್ ಚೇಂಜ್ ಮಾಡಿ ಜಿಮ್ ವ್ಯವಸ್ಥೆ ಮಾಡುವ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ. ಮತ್ತು ಇವು ಚಿಕ್ಕೋಡಿ ಯುವಕರಿಗೆ ಒಂದು ಅತಿ ಒಂದು ಆನಂದ ಪಡಿಸುವ ಇವತ್ತಿನ ದಿವಸ ಆಗಿದೆ. ಚಾಲನೆ ಕೊಟ್ಟಿದ್ದಕ್ಕೆ ನಾವು ಮಾನ್ಯ ಶಾಸಕರಾದ ಗಣೇಶನ ಬರ್ರಿ ಎಲ್ಲ ಸದುಪಯೋಗ ಬಾಕಿದವ್ರು ಮಾತಾಡಬೇಡ ಶಾಂತಿಯಲ್ಲಿದ್ದಾರೆ. ಬಾಕಿದವರ ಇವತ್ತಿನ ದಿನ ನಾಯಕರಾದಂಥ ಸನ್ಮಾನ್ಯ ನಾಯಕರು ಹಾಗೂ ಶಾಸಕರಾದಂಥ ಗಣೇಶನ ಹುಕ್ಕೇರಿ ಅವರ ಹಾಗೂ ಪ್ರಕಾಶನ ಹುಕ್ಕೇರಿ ಅವರ ಪ್ರಯತ್ನದಿಂದ ವಾರ್ಡ್ ನಂಬರ್ 20ರಲ್ಲಿ ನಡೀತಕ್ಕಂಥ ರೋಡ್ ಕಾಮಗಾರಿ ಇದು ಸುಮಾರು 1,10,00,000 ವೆಚ್ಚದಲ್ಲಿ ನಡೆಸಿದೆ. ಸೊ ಎಲ್ಲ ವಾರ್ಡದ ನಮ್ಮ ಜನರ ಪರವಾಗಿ ಹಾಗೂ ನಾವೆಲ್ಲರ ಪರವಾಗಿ ನಾವು ಅಣ್ಣವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತೇವೆ. ಹಾಗೂ ಇನ್ನು ಉಳಿದಿದ್ದು ಎಲ್ಲ ಕಾರ್ಯಗಳಲ್ಲಿ ಕೂಡ ನಾವು ಅವ್ರ ಜೊತೆ ಅದೇ ಯಾವಾಗೂ ಅಂತ ಹೇಳ್ಕೊಂಡು ನಾನು ಕಳೆದ 15-20 ವರ್ಷಗಳಿಂದ ಚಿಕ್ಕೋಡಿ ಊರು ಯಾವ ರೀತಿ ಇತ್ತು, ಇವತ್ತು ಯಾವ ರೀತಿಯಾಗಿದೆ ಅನ್ನೋದು ನಾವು ಎಲ್ಲರೂ ಅರ್ಥ ಮಾಡ್ತೀವಿ. ಸನ್ಮಾನ್ಯ ಶ್ರೀ ಪ್ರಕಾಶನ ಹುಕ್ಕೇರಿಯವರು, ನಂತರ ಗಣೇಶನ ಹುಕ್ಕೇರಿಯವರು ಬಂದ ಮೇಲೆ ಚಿಕ್ಕೋಡಿ ಊರಿನಲ್ಲಿ ಯಾವುದೇ ಸಮಾಜವನ್ನು ಬಿಡದೆ ಪ್ರತಿಯೊಂದು ಸಮಾಜದ ಕೆಲಸವನ್ನು ಅವರು ತಮ್ಮ ಕೈಯಿಂದ ಎಷ್ಟು ಸಾಧ್ಯ ಆಗ್ತಿದೆ ಅಷ್ಟು ಸಾಧ್ಯ ಆದಷ್ಟು ನಮ್ಮ ಚಿಕ್ಕೋಡಿ ಮತಕ್ಷೇತ್ರದಲ್ಲಿ ಡೆವಲಪ್ಮೆಂಟ್ ಮಾಡಿದರು. ಆದರೆ ಹೆಚ್ಚಿನ ದಿವಸ ನಮ್ಮ ಕಾಮಗಾರ್ ಪ್ಲಾಟು ಮತ್ತು ಪರ್ಬುವಾಡಿದಿಂದ ರಾಜುನಗರ ತನಕ, ಆಮೇಲೆ ಇಲ್ಲಿ ಒಳಗಿನೂರು ರೋಡ್, ನಮ್ಮ ಬಸವೇಶ್ವರ ನಗರ, RK ಕಾಲನಿ, ಸಾಯಿ ಮಂದಿರ ಇವೆಲ್ಲ ಪೂಜಾಕ ಇವತ್ತು ಬಂದಂಥ ನಮ್ಮ ಚಿಕ್ಕೋಡಿ ಮತ್ತು ಸದಲ್ಗ ಮತಕ್ಷೇತ್ರದ ಶಾಸಕರಾದಂಥ ಗಣೇಶನ ಸಾಹೇಬ್ರೆ, ಅದೇ ಪ್ರಕಾರ ಇಲ್ಲಿ ವಾರ್ಡ್ದ ಮೆಂಬರ್ ಅಂತ ವೈನಿ ಕೌಟಮೆಟ್ಟವ್ರೆ, ಪೂಜಾಕು ನಮ್ಮ ಅಜಯ್ ಅವ್ರು ಬಂದಿದ್ದಾರೆ. ಇಲ್ಲಿ ನಮ್ಮ ಎಲ್ಲ ಮುನ್ಸಿಪಾಲ್ಟಿ ಸದಸ್ಯರು ಕೂಡ ಎಲ್ಲರೂ ಕೂಡಿದರು. ಇಲ್ಲಿ ಇರ್ತಕ್ಕಂಥ ಈ ಅಲ್ಲಿ ಒಳಗೆ ಆಜುಬಾಜು ಮಂದಿ ಎಲ್ಲ ನಾವು ಕೂಡಿ ಇವತ್ತಿನ ದಿವಸ ಪೂಜಾ ಮಾಡಿದೆವು. ಅದಕ್ಕೆ ಗಣೇಶನ್ನ ಮತ್ತು ಪ್ರಕಾಶನ್ನ ನಾವು ಈ ಕಾಲನಿ ವತಿಯಿಂದ ಅಭಿನಂದನೆ. ಇಡೀ ಚಿಕ್ಕೋಡಿ ಊರಾಗ ಸಂಪೂರ್ಣವಾಗಿ
ನನ್ನ ಲೆಕ್ಕಲೆ ಒಂದು 5-6 ಕೋಟಿದ ವರ್ಕ್ ಇವತ್ತಿನ ದಿವಸ ನಡೆದವೆ ಅಲ್ರಿ ಸಚಿನ್. 14 ಕೋಟಿ ಈಗ ಕೆಲಸ ನಡೆದ 5 ಕೋಟಿ ನಡೆದಿರಬೇಕು. ಅದಕ್ಕೆ ಇಡೀ ಚಿಕ್ಕೋಡಿ ಊರು ಸರ್ವೆ ಮಾಡಿ ಎಲ್ಲಿ ಜನರಿಗೆ ಬೇಕಾಗಿತ್ತು ಅಲ್ಲಿ ಎಸ್ಟಿಮೇಟ್ ಮಾಡಿ ಈಗಾಗಲೇ ಪ್ರಾರಂಭ ಚಿಕ್ಕೋಡಿ ಊರಾಗ ಕೆಲಸ ಮಾಡಿದ್ದಾರೆ. ಅವು ಶುರು ಆಗಿದ್ದಾವೆ. ಅದೇ ಪ್ರಕಾರ ಕುಡಿಯುವ ನೀರಾಗಲಿ, ಸ್ವಚ್ಛತಾ ಬಗ್ಗೆ ಆಗಲಿ, ಆಮೇಲೆ ಅನೇಕ ಕೆಲಸಗಳನ್ನು ಜನ ಪರವಾಗಿ ಕೆಲಸದ ಅಗದಿ ಪ್ರಾಮಾಣಿಕವಾಗಿ ಗಣೇಶನ ಪ್ರಕಾಶನ ಇವರೆಲ್ಲ ಇವತ್ತು ದಿವಸ ಗಮನಿಟ್ಟು ಭಾಳ ಕೆಲಸ ಮಾಡೋದನ್ನು. ಅದಕ್ಕಾಗಿ ಮತ್ತೊಮ್ಮೆ ಇಡೀ ಚಿಕ್ಕೋಡಿ ಪರವಾಗಿ ಅವರಿಗೆ ಅಭಿನಂದನೆ. ನಾನು ಈ ಕಾರ್ಯಕ್ರಮ ಪರವಾಗಿ ಅಣ್ಣಾಗ ಮತ್ತು ಇಲ್ಲಿ ಚೀಫ್ ಆಫೀಸರ್ ಇದ್ದಾರೆ ಚಿಕ್ಕೋಡಿ ಊರಾಗ AC ಬಂದಿಲ್ಲ ಇವತ್ತು. ಅವರು AC ಅವರ ಪ್ರಮುಖರದವರು ಮುನ್ಸಿಪಾಲ್ಟಿಗೆ ಇಡೀ ಚಿಕ್ಕೋಡಿ ಊರಾಗ ಏನು ಗೈಡನ್ ಅದಾವು ಆ ಗೈಡನ್ದಾಗ ಹೆಚ್ಚು ಮಹತ್ವ ಕೊಡಬೇಕು. ಯಾಕಂದ್ರೆ ಸಂಜೆ ಮಾಡಿ ಬೇಸರ ಆದ ನಂತರ ಮಂದಿ ಒಂದು ಗಾರ್ಡನ್ದಾಗ ಕೊಂಡುವಂಥ ಭಾವನೆ ಇರ್ತೈತಿ. ಗಾರ್ಡನ್ ಸ್ವಚ್ಛತೆ ಆಗಲಿ ಹಾಗೂ ಅಲ್ಲಿ ಇರ್ತಕ್ಕಂಥ ಪರಿಸರದಾಗ ಸ್ವಚ್ಛ ಮಾಡಿ ಕೊಂಡುವಂಥ ವ್ಯವಸ್ಥೆ ಫೇವರ್ ಆಗಲಿ. ಹಾಗೂ ನಮ್ಮ ಮುನ್ಸಿಪಾಲ್ಟಿ ಆರ್ಥಿಕ ಪರಿಸ್ಥಿತಿ ಹಾಗೂ ಗಣೇಶನ್ನೂ ಸರ್ಕಾರದಿಂದ ರೊಕ್ಕ ಸ್ವಲ್ಪ ಕೊಟ್ರೆ ಇಡೀ ಚಿಕ್ಕೋಡಿ ಊರಾಗ ಎಷ್ಟು ನಮ್ಮ ಗಾರ್ಡನ್ ಅದಾವು ಅವು ಗಾರ್ಡನ್ ಜರ ಚಲೋ ಮಾಡ್ರೆ ಮಂದಿಗೆ ಸಂಜೆ ಮಾಡಿ ಕೊಂಡಾಗ ಅನುಕೂಲ ಆಗ್ತೈತೆ ಅನ್ನೋ ದೃಷ್ಟಿಯಲ್ಲಿ ಹೇಳ್ತಾ, ಆಮೇಲೆ ಇವತ್ತಿನ ದಿವಸ ಪೂಜಾ ಇಲ್ಲಿ ನಮ್ಮ ಮಾಡಿ ಗಣೇಶನಾಗ ಮತ್ತೊಮ್ಮೆ ನಮ್ಮ ಚಿಕ್ಕೋಡಿ ಪರವಾಗಿ ಅವರಿಗೆ ಅಭಿನಂದನೆ. ಎಲ್ಲರಿಗೂ ನಮಸ್ಕಾರ.